ಆತ್ರಿ ನೀವು ನನ್ನ ಸಾಯಿಸೋಕಾದ್ರೂ ನಿಮಗ್ ಶಕ್ತಿ ಬೇಕಲ್ರಿ? ಅದಕ್ಕ ಈ ಗುಳಿಗೆ ತಗೋರಿ, ನಿಮಗ್ ಶಕ್ತಿ ಬರ್ತದ. ಅವ್ವ ಬರ್ತಾ ನನಗೇನು ಬೇಡ. ಅವ್ವ ಬಂದ್ ಹೇಳಿ ಗುಳಿಗೆ ನುಂಗು ಅಂತ, ಅವಾಗ ನುಂಗ್ತಾನೆ. ನಿಮ್ಮವ್ವ ಬಾಳ ಅಂದ್ರೆ ಬಾಳ ಬಿಸಿ. ಮಗನ ಆರೋಗ್ಯ ವಿಚಾರಿಸಕ್ ಆಗದೆ ಇರೋಷ್ಟು ಬಿಸಿ. ನೀನ್ ಮೊಬ್ಬಿ ಅಲ್ಲ, ಬಾಳ್ ಚಾಲಾಕಿದ್ದಿ ಬಿಡು. ಏನೇನೋ ಹೇಳಿ ಅವ್ವ ಮಗನ ಮಧ್ಯ ಗ್ವಾಡಿ ಕಟ್ಟಾಕ್ ನೋಡಾಕತ್ತಿ. ನಿನ್ನನ್ನು ಮಬ್ಬಿ ಅಂದವರು ಒಬ್ರಷ್ಟ. ನೋಡ್ರಿ ಬಿಸಿ ಅಂತಾನೆ ಬರ್ತದ. ಇನ್ನೊಂದ್ಸಲ ಮಾಡ. ರೀ ಅವಾಗಿಂದ 7 ಸಾರಿ ಕರೆ ಮಾಡೇನ, ಬಿಸಿ ಬರಕತ್ತದ. ಹೌದಾ, ಖರೇನಾ? ಹೂರಲ್ಲ, ಅವಾಗ್ಲೇ ನಾನು ಫೋನ್ ಮಾಡಿದ್ದೆ. ಮಂತ್ರಿಗಳ ಜೊತೆ ಸಭೆ ಇದೆ, ನಾಳೆ ಫೋನ್ ಮಾಡ್ತೀನಿ ಅಂದ್ರು. ಹೌದಾ, ಹಂಗಾರ ಅವ ನಾಳೆ ಫೋನ್ ಮಾಡ್ತಾಳ. ಹೌದ್ರಿ, ನೀವಿವಾಗ ಗುಳಿಗೆ ತಗೊಳ್ರಲ್ಲ. ಹೌದೌದು, ಗುಳಿಗೆ ಕೊಡು. ನಾಳೆ ಅವನ್ ಜೋಡಿ ಮಾತಾಡ್ಲಿಕ್ಕ ಶಕ್ತಿ ಬೇಕಲ್ಲ. ಕೊಡು ಕೊಡು. ನಿಮ್ಮವ್ವ ಭೀಮಾಂಬಿಕಾಗ ನೀವು ಬೇಕಾಗಿಲ್ಲ ರೀ, ಆದ್ರ ನೀವು ನನಗ್ ಬೇಕ. ಸಮಯ ನೋಡ್ಕೊಂಡು ನಿಮ್ಮವ್ವ ನಿಮಗ್ ತಿರಸ್ಕಾರ ಮಾಡಿರೋ ವಿಷಯನ ನಿಮಗ್ ತಿಳಿಸ್ತೀನಿ. ಅವ್ವ ಮಗಳೇ, ಈಗ ನೀನು ಇಲ್ಲಿ ನನ್ನ ಜೊತೆ ಇದೆಯಾ ಅಂದ್ರೆ ಅದಕ್ಕೆ ಕಾರಣನೇ ವಿಕ್ರಾಂತ್ ಅವರು. ನಿನ್ನ ಹುಡ್ಕೋದಕ್ಕೆ ವಿಕ್ರಾಂತ್ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಗೊತ್ತಾ? ನೀನ್ ನನಗೆ ಇವತ್ತು ಸಿಕ್ಕಿದ್ಯಲ್ಲ, ನನಗೆ ಹೋದ ಜೀವ ವಾಪಸ್ ಬಂದಿದೆ. ನೀನೇ ನನ್ನ ಜಗತ್ತು ಕಂದ. ನೀನ್ ಸಿಗೋ ಕಾರಣ ವಿಕ್ರಾಂತ್ ಅವರು. ಆದ್ರೆ ನಿನ್ಗೆ ವಿಕ್ರಾಂತ್ ಮತ್ತೆ ತೇಜುನ ಕಂಡ್ರೆ ಆಗೋದಿಲ್ಲ. ಅದೇನ್ ಕೋಪ ಇದೆಯೋ ಏನೋ. ಇರ್ಲಿ, ನಿನ್ನ ಈ ಕೋಪಕ್ಕೆ ಕಾರಣ ಯಾರು ಏನು ಅನ್ನೋದು ನನಗೆ ಗೊತ್ತಾಗ್ತಿದೆ. ಕದಡಿ ಹೋಗಿರೋ ಈ ನಿನ್ ಮನ್ಸನ್ನ ನಾನು ಸರಿ ಮಾಡ್ತೀನಿ ಕಂದ. ನೀನ್ ತುಂಬಾನೇ ಒಳ್ಳೆ ಮಗು. ಪಾಪ ಎಷ್ಟು ಕಷ್ಟಪಟ್ಟಿದ್ಯೋ ಏನೋ. 2 ದಿನ ಮಲ್ಕೋ. ಆದ್ರೆ ಒಂದು ಮಾತು, ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಏನೇ ಪ್ರಾಬ್ಲಮ್ ಇರ್ಲಿ, ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ ಮುಂದೆ ನಾನು ನಿಂತಿರ್ತೀನಿ. ಅದೇನೇ ಪ್ರಾಬ್ಲಮ್ ಇರ್ಲಿ, ಅದು ಮೊದಲು ನನ್ನ ದಾಟ್ಕೊಂಡೇ ಬರಬೇಕು. ನೀವು ಪ್ಲೀಸ್ ಬೇಜಾರು ಮಾತ್ರ ಮಾಡ್ಕೋಬೇಡಿ. ನಿಮಗೆ ಹರ್ಟ್ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ ಪಲ್ಲವಿಯವರೇ. ಧೈರ್ಯವಾಗಿರಿ. ಪಲ್ಲವಿಯವರೇ, ನಿಮ್ಮನ್ ಬಿಟ್ಟು ಹೋಗೋದಾ? ಅದು ಅಂಥ ಸಿಚುವೇಶನ್ ಅಲ್ಲಿ ಹೇಗ್ ಸಾಧ್ಯ ಆಗುತ್ತೆ? ನೋಡಿ, ನಿಮ್ಮನ್ ಬಿಟ್ಟು ನನ್ನ ಕೈಲಿ ಇರಕ್ ಆಗೋದಿಲ್ಲ. ಇಲ್ಲಿ ನೋಡು, ಇನ್ಮೇಲೆ ನಾನಾಗ್ಲಿ ಅಥವಾ ತೇಜು ಆಗ್ಲಿ ನಿನ್ನ ಪಲ್ಲವಿಯವ್ರ ಮಧ್ಯೆ ಬರೋದಿಲ್ಲ. ತೇಜು ಇನ್ ಮುಂದೆ ಫೋನ್ ಮಾಡಿ ಕತೆ ಹೇಳಿ ಅಂತ ಪಲ್ಲವಿಯವ್ರ ಹತ್ರ ಕೇಳೋದಿಲ್ಲ. ಹ್ಯಾಪಿ?
ವರ್ಷ ಆಯ್ಸ್ ನಿಮ್ಗೆ. ಹೌದಾ? ಯಾಕೆ? ಇಷ್ಟೊತ್ತು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡಿದ್ರಿ, ಅದಕ್ಕೆ. ನನಗಾಗಿದ್ದೆಲ್ಲ ನಿಮ್ಗೂ ಆಗತ್ತಾ? ಅಂದ್ರೆ ಆ, ಏನಿಲ್ಲ, 100 ವರ್ಷ ಆಯಸ್ಸು ಅಂದ್ರಲ್ಲ, ಅಷ್ಟೆಲ್ಲ ಏನ್ ಬೇಡ. ಅನು ಲೈಫಲ್ಲಿ ಒಳ್ಳೆ ರೀತಿಲಿ ಸೆಟ್ಲ್ ಆಗೋ ತನಕ ನಾನಿದ್ರೆ ಸಾಕು. ಆಕ್ಚುಲಿ ಏನ್ ಗೊತ್ತಾ, ನನಗೆ ಯಾರಾದ್ರೂ ಆಸೆನೇ ಇಲ್ದಿರೋ ಹೆಣ್ಣನ್ ಹುಡುಕಿ ಅಂತ ಹೇಳಿದ್ರೆ ನಾನ್ ಮೊದಲನೇ ಹೆಸರು ತಗೊಳ್ಳೋದೇ ನಿಮ್ದು. ಜಾಸ್ತಿ ಆಸೆಗಳಿದ್ದಷ್ಟು ಒದ್ದಾಟ ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ನಮ್ಮ ಹಣೆ ಬರಹ ನಮ್ಮ ಅಭಿಪ್ರಾಯಗಳನ್ನ ಕೇಳೋದಿಲ್ಲ ಪಲ್ಲವಿಯವರೇ. ಅದೃಷ್ಟ ಅದೃಷ್ಟ ಅನ್ನೋ ಹಾಗೆ ನಮ್ ಜೀವನ ನಾವ್ ಅನ್ಕೊಂಡ್ ಹಾಗೆ ನಡೆಯೋದಿಲ್ಲ, ಹಣೆ ಬರಹದಂತೆ ನಡೆಯೋದು. ನಮ್ ಸೀನಿಯರ್ ಇವತ್ತು ವೇದಾಂತಿ ಆಗ್ಬಿಟ್ಟಿದ್ದಾರೆ. ಮೊದ್ಲು ವೈರಾಗ್ಯ, ಆಮೇಲೆ ವೇದಾಂತ. ಹಾಗೆಲ್ಲ ಏನೂ ಇಲ್ಲ. ಸರಿ, ಅದೆಲ್ಲ ಬಿಡಿ. ಏನ್ ಮಾಡ್ತಾ ಇದ್ರಿ? ಊಟ ಮಾಡಿದ್ರ? ಹೊಟ್ಟೆ ತುಂಬಾ ಊಟ ಮಾಡಿದೀರ ತಾನೆ? ಚೆನ್ನಾಗಿ ಊಟ ಮಾಡ್ರಿ, ಇಲ್ಲಾಂದ್ರೆ ಮಧ್ಯರಾತ್ರಿ ಮತ್ತೆ ಹಸಿವಾಗುತ್ತೆ ನಿಮ್ಗೆ. ಬೇಗ ಊಟ ಮಾಡ್ದೆ, ಅದಕ್ಕೆ ಇವಾಗ ಹಶ್ವಾಗ್ತಿದೆ. ಮನೇಲಿ ಮಾಡಿದ ಅಡ್ಗೆ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ, ಅದಕ್ಕೆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ನಿಮಗೊಂದ್ ಸರ್ಪ್ರೈಸ್ ಕೊಡೋಣ ಅಂತ. ಇವಾಗ ನಿಮ್ಮನೆ ಹತ್ರ. ನೀವು ಬಂದಿದ್ದೀರಾ? ನಿಮ್ಮನೆ ಹತ್ರ ಬಂದಿಲ್ಲ, ಬಟ್ 5 ನಿಮಿಷದಲ್ಲಿ ನಿಮ್ಮನೆ ಹತ್ರ ಇರ್ತೀನಿ. ಹೋಟ್ಲಲ್ಲಿ ಊಟ ಮಾಡೋಣ, ಬೇಗ ಬಂದ್ಬಿಡಿ ಆಯ್ತಾ? ಸರಿ. ಆಯ್ತು, ಬನ್ನಿ.